ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಈಗಾಗಲೇ ಕಾಲವಾಗಿದ್ದಾರೆ. ಅವರಿನ್ನೂ ನೆನಪು ಮಾತ್ರ. ಅವರ ಅಂತಿಮ ಯಾತ್ರೆ ಆರಂಭ ಆಗಿದೆ. ದೇವೇಗೌಡರ ಮನೆಯ ಮಹಾಲಕ್ಷ್ಮಿ ಜ್ಯೋತಿ ಬೆಳಗಿದ್ರು. ಅವರ ಅಂತಿಮ ಯಾತ್ರೆ ಈಗಾಗಲೇ ಸ್ಟಾರ್ಟ್ ಆಗಿದೆ. ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದಲ್ಲಿ ಇವತ್ತು ರಾತ್ರಿ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಸಂಜೆ ವೇಳೆಗೆ ಹೊಳೆನರಸೀಪುರವನ್ನು ಈಗಾಗಲೇ ಚೆನ್ನಮ್ಮ ಅವ್ರನ್ನ ಕರ್ಕೊಂಡು ಹೋಗಲಾಗತ್ತೆ. ಇನ್ನು ಒಂದು ಚೆನ್ನಮ್ಮ ಅವರ ಅಂತಿಮ ಯಾತ್ರೆಗೆ ಬರ್ತಾ ಇರುವಂತಹ ಕಾರ್ಯಕರ್ತರ ಸಂಖ್ಯೆಯನ್ನು ನೀವು ಗಮನಿಸ್ತಾ ಇದ್ದೀರಾ. ಶ್ರದ್ಧಾಂಜಲಿ ವಾಹನದ ಅಕ್ಕಪಕ್ಕ ಕೂಡ ಕಾರ್ಯಕರ್ತರು ಹೆಜ್ಜೆ ಇಡ್ತಾ ಇದ್ದಾರೆ. ವೈಭವದ ದಿನಗಳಿಂದ ಕಠಿಣ ದಿನಗಳ ತನಕ ಬೆಂಗಳೂರಿನಲ್ಲಿ ಎಲ್ಲವನ್ನ ಚೆನ್ನಮ್ಮ ಅವರು ನೋಡಿದರು. ಈಗ ಕೊನೆಯ ಬಾರಿ ಬೆಂಗಳೂರನ್ನ ಬಿಡ್ತಾ ಇದ್ದಾರೆ. ಬಟ್ ನಿಸ್ತೇಜವಾಗಿ ತೆರಳುತ್ತಾ ಇದ್ದಾರೆ. ಚಿರನಿದ್ರೆಗೆ ಜಾರೋದಕ್ಕೆ ಅವರು ಆಯ್ಕೆ ಮಾಡಿಕೊಂಡಿದ್ದಂತಹ ಜಾಗ, ಕುಟುಂಬಸ್ಥರು ಆಯ್ಕೆ ಮಾಡಿದ ಜಾಗ ಹಾಸನ. ಮರಳಿ ಮಣ್ಣಿಗೆ ಮಣ್ಣಿನ ಮಗಳು ಸಾಕ್ತಾ ಇರುವಂತಹ ಹಾದಿಯ ಬಗ್ಗೆ ನಾವು ಡೀಟೇಲ್ಸನ್ನು ಕೊಡ್ತಾ ಇದ್ವಿ ನಿಮಗೆ. ಇಡೀ ಕುಟುಂಬ ಕಣ್ಣೀರ ಕಡಲಲ್ಲಿ ತೇಲ್ತಾ ಇದೆ. ಶ್ರದ್ಧಾಂಜಲಿ ವಾಹನದಲ್ಲಿ ಚೆನ್ನಮ್ಮ ಅವರ ಅಕ್ಕಪಕ್ಕ ಗೌಡ್ರ ಕುಟುಂಬದ ಕುಡಿಗಳು ಕೂತು ಕಣ್ಣೀರು ಹಾಕ್ತಾ ಇದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಆದಿಯಾಗಿ ಪುತ್ರಿಯರು ಕೂಡ ಇದೇ ಶ್ರದ್ಧಾಂಜಲಿ ವಾಹನದಲ್ಲಿ ತಾಯಿಯ ಜೊತೆಗೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಅಂತಿಮ ಯಾತ್ರೆಯನ್ನು, ಆ ಕರ್ತವ್ಯಗಳನ್ನು ಮಾಡೋದಿದೆಯಲ್ಲ, ಅಂತಿಮ ಯಾತ್ರೆ ಅಂತಹ ಕರ್ತವ್ಯಗಳು ಯಾವುದೇ ಮಕ್ಕಳಿಗೂ ಕೂಡ ಸಂಕಷ್ಟವನ್ನು ತರುತ್ತೆ. ಯಾವುದೇ ಮಕ್ಕಳಿಗೂ ಕಠಿಣ ಕರ್ತವ್ಯಗಳದು. ಅದನ್ನು ಅನಿವಾರ್ಯವಾಗಿ ನಿಭಾಯಿಸಲೇ ಬರಬೇಕಾಗ್ತಾ ಇದೆ ಕುಮಾರಸ್ವಾಮಿ ಕುಟುಂಬಕ್ಕೆ, ದೊಡ್ಡಗೌಡರ ಕುಟುಂಬಕ್ಕೆ. ರಾಜಕಾರಣದ ಬಯಸಿದ್ರೆ ರಾಜಕಾರಣದ ಶಕ್ತಿ, ಪ್ರಭಾವ ಎಲ್ಲವನ್ನ ತೋರಿಸ್ಬೋದಾಗಿತ್ತು. ಆದರೆ ಚೆನ್ನಮ್ಮ ಅವರು ಬದುಕಿದ ರೀತಿ ನಿಜ ಅರ್ಥದಲ್ಲಿ ಮಾದರಿ. ಹಾಗೂ ತಲೆಮಾರುಗಳ ತನಕ ಈ ಸರಳ ವ್ಯಕ್ತಿತ್ವವನ್ನು, ಸರಳತೆಯ ಹಣತೆಯಂತಿದ್ದಂತಹ ವ್ಯಕ್ತಿತ್ವವನ್ನು ನೆನಪು ಮಾಡಿಕೊಳ್ಳೇಬೇಕಾಗತ್ತೆ. ವ್ಯಕ್ತಿ ಗತಿಸಿದಾಗ ಅವರ ವ್ಯಕ್ತಿತ್ವದ ಬಗ್ಗೆ ಗುಣಗಾನವನ್ನು ನಾವು ಮಾಡ್ತೀವಿ. ಅಂತಿಮವಾಗಿ ಇದರ ಅರ್ಥ ಏನು ಅಂದರೆ ಒಳ್ಳೆಯ ಗುಣಗಳನ್ನು ನಾವು ನೆನಪು ಮಾಡ್ಕೊಳ್ತೀವಿ ಅಂತ. 10 ಕಡೆಗಳಲ್ಲಿ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ಕಾರ್ಯಕರ್ತರಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗ್ತದೆ. ಯಾಕಂದರೆ ಎಲ್ರಿಗೂ ಮನೆ ಹತ್ರ ಬರೋದಕ್ಕೆ ಅವಕಾಶ ಇರಲಿಲ್ಲ. ಹೀಗಾಗಿ ಎಲ್ರಿಗೂ ಒಂದು ಬೇಜಾರಿರ್ತಾ ಇತ್ತು, ಕೊನೆ ಟ್ರಿಬ್ಯೂಟನ್ನು ನಾವು ಸಲ್ಲಿಕೆ ಮಾಡೋಕ್ಕಾಗಲಿಲ್ಲ ಅಂತ. ಹೀಗಾಗಿ ಕುಟುಂಬಸ್ಥರು ನಿರ್ಧಾರ ಮಾಡಿ 10 ಕಡೆಗಳಲ್ಲಿ ಕೆಲ ನಿಮಿಷಗಳ ಕಾಲ ಗೌರವ ಸಲ್ಲಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗತ್ತೆ. ಇನ್ನೊಂದು ದೃಶ್ಯವನ್ನು ನಾವು ತೋರಿಸ್ತಾ ಇದ್ದೀವಲ್ಲ, ತಮ್ಮ ಸಹಧರ್ಮಿಣಿಯನ್ನು ಅಗಲಬೇಕಾದಂತಹ ಅತ್ಯಂತ ಕಠಿಣ ಸಮಯದಲ್ಲಿ ದೇವೇಗೌಡರ ದುಃಖದ ಕಟ್ಟೆ ಒಡೆದಿತ್ತು. ಅವರಂತೂ ನಿನ್ನೆ ಚಿಕ್ಕ ಮಕ್ಕಳ ಥರ ನಿನ್ನೆಯಿಂದ ಕೂಡ ಪತ್ನಿಯ ಪಾರ್ಥಿವದ ಪಕ್ಕದಲ್ಲೇ ಕೂತು ಅಳ್ತಾ ಇರುವಂತಹ ದೃಶ್ಯ. ಅವರಿಗೆ ಇಡೀ ಸಮಾಜ ಸಾಂತ್ವನವನ್ನು ಹೇಳಿದ್ರೂ ಕೂಡ ಅವರಲ್ಲಿದ್ದಂತಹ ಒಳ ಮನಸ್ಸಿನ ಒಂಟಿತನದ ತುಮುಲ ಎದ್ದು ಕಾಣ್ತಾ ಇದೆ. ಚೆನ್ನಮ್ಮ ಅವರ ಮಾರ್ಗದರ್ಶನದಲ್ಲಿ ಬೆಳೆದಂತಹ ಮಕ್ಕಳು, ಸೊಸೆಯಂದರು ಎಲ್ಲರೂ ಕೂಡ ಕಣ್ಣೀರಲ್ಲಿ ಮುಳುಗಿದ್ದಾರೆ. 70 ವರ್ಷಗಳಿಂದ ಒಂದು ಸಂಸಾರದ ಆ ಬಂಡಿಯ ನೊಗವನ್ನು ಎಳೆದಂತಹ ಕೀರ್ತಿ ಚೆನ್ನಮ್ಮ ಅವ್ರಿಗೆ ಸಲ್ಲತ್ತೆ. ಅವರಿಗಿದ್ದಂತಹ ವಿಶಾಲ ಹೃದಯ, ತಾಯ್ತನ, ತ್ಯಾಗ ಎಲ್ಲವೂ ಕೂಡ ಇವತ್ತು ನೆನೆದು ಕಣ್ಣೀರು ಹಾಕ್ತಾ ಇರುವಂತಹ ಮಹಿಳೆಯರ ಸಂಖ್ಯೆ ಅದೆಷ್ಟು. ಎಲ್ಲೆಲ್ಲಿ ಈ ಅಂತಿಮ ಯಾತ್ರೆ ಸಾಗತ್ತೆ ಅನ್ನೋದರ ಡೀಟೇಲ್ಸನ್ನು ಕೂಡ ನಾವು ಒಂದು ಕಡೆಗೆ ತೋರಿಸ್ತಾ ಇದ್ದೀವಿ. ಯಾರು ಹತ್ತಿರದಲ್ಲಿರ್ತಾರೆ, ಅವಕಾಶ ಅಂತಿಮ ಯಾತ್ರೆಯನ್ನು ನೋಡೋದಕ್ಕೆ ನಮಗೂ ಅವಕಾಶ ಬೇಕಿತ್ತು ಅಂದವರು ಆ ರೂಟ್ ಮ್ಯಾಪಲ್ಲಿ ಏನಾದರೂ ಸಂಚಾರ ಮಾಡೋರಿದ್ದರೆ ಅಥವಾ ಅಲ್ಲಿ ಮನೆ ಇದ್ದರೆ ನೋಡಬಹುದು. ಹೊಳೆನರಸೀಪುರದತ್ತ ಚೆನ್ನಮ್ಮ ಅವರ ಪಾರ್ಥಿವವನ್ನು ತೆಗೆದುಕೊಂಡು ಹೋಗೋ ಕೆಲಸವನ್ನು ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಪ್ರಾಣವನ್ನು ಪಣಕ್ಕಿಟ್ಟು ಜನ್ಮ ಕೊಟ್ಟಂತಹ ತಾಯಿಯ ಅಂತಿಮ ಯಾತ್ರೆ ಅಂದರೆ ಮಕ್ಕಳಿಗೆ ಹೃದಯ ಬಗೆದಷ್ಟು ಸಂಕಟವನ್ನು ತರುತ್ತೆ. ಸಂಕಟದ ನಡುವೆನೂ ಕಠಿಣ ಕರ್ತವ್ಯಗಳನ್ನು ಮಾಡಬೇಕಾದ ಸ್ಥಿತಿ. ಇಡೀ ಕುಟುಂಬಕ್ಕೆ ಕಲ್ಪವೃಕ್ಷದಂತೆ ಚೆನ್ನಮ್ಮ ಅವರು ಇದ್ದರು. ಬಟ್ ಇವತ್ತು ಅವರ ಶರೀರ ಅಗಲಿದೆ, ಆದರೆ ಅವರ ಶಾರೀರ ಎಂದಿಗೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಶಾರೀರ ಅಂದರೆ
ಧ್ವನಿ ಮತ್ತು ಗುಣ ಅದನ್ನು ಎಂದಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಕುಟುಂಬದವರ ಮಾತು, ಅವರನ್ನು ಹತ್ತಿರದಿಂದ ಬಲ್ಲವರ ಮಾತಿನ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೋದು. ದೇಶದ ಮಾಜಿ ಪ್ರಧಾನಿಯ ಹೆಂಡತಿ ಅನ್ನೋ ಕಾರಣಕ್ಕೆ ಈ ಗೌರವ ಸಿಗ್ತಾ ಇಲ್ಲ ಅವರಿಗೆ. ಬದಲಾಗಿ ಶೂನ್ಯದಿಂದ ಸಾಮ್ರಾಜ್ಯವನ್ನು ನೋಡಿದರೂ ಕೂಡ ಹೇಗೆ ಹಂಬಲ್ನೆಸ್ಸನ್ನು ತೋರಿಸ್ಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ಚೆನ್ನಮ್ಮ ಅವರು. ಆ ಗುಣ ಅವರಿಗೂ ಕೂಡ ರಾಜಕಾರಣಿಗಳನ್ನು ಬಿಟ್ಟು, ಸ್ಟಾರ್ಸ್ಗಳನ್ನು ಬಿಟ್ಟು ಕಾರ್ಯಕರ್ತರನ್ನ ಸಂಪಾದನೆ ಮಾಡೋ ರೀತಿಯಲ್ಲಾಗಿದೆ. ದೇವೇಗೌಡರ ದುಃಖವನ್ನು ನೋಡ್ತಾ ಇದ್ದೀರಾ ನೀವು. 70 ವರ್ಷಗಳ ಸುದೀರ್ಘ ದಾಂಪತ್ಯ ಈಗ ಆವರಿಸಿರುವ ಶೂನ್ಯ, ಬದುಕಿನ ಸಂಧ್ಯಾಕಾಲದಲ್ಲಿ ಪತ್ನಿಯ ನಿರ್ಗಮನವನ್ನು ತಡೆದುಕೊಳ್ಳೋ ಶಕ್ತಿ ಸದ್ಯಕ್ಕೆ ಅವ್ರಿಗೆ ಸಿಗ್ತಾ ಇಲ್ಲ. ಹೀಗಾಗಿ ಯಾರು ಎಷ್ಟೇ ಸಂತೈಸಿದ್ರು ನನ್ನ ಜೊತೆ ಇನ್ನೊಂದು ಸ್ವಲ್ಪ ನೀನು ಇರಬೇಕಾಗಿತ್ತು ಅನ್ನುವಂತಹ ಮೌನದ ಉತ್ತರ ಕಾಣಿಸ್ತಾ ಇದೆ. ಈಗಷ್ಟೇ ನಾವು ಹೇಳ್ತಾ ಇದ್ವಿ ನಿಮಗೆ ದೇವೇಗೌಡರ ದುಃಖ ಹೇಗಿದೆ ಅಂತ. ಪದಗಳಲ್ಲಿ ವರ್ಣಿಸೋದಕ್ಕೆ ಅಸಾಧ್ಯ. ಏನೂ ಇಲ್ಲದೆ ಇದ್ದಾಗ ತನ್ನನ್ನು ನಂಬಿ ಬಂದಂತಹ ಸಹಧರ್ಮಿಣಿ ಇವತ್ತು ನನ್ನನ್ನು ಬಿಟ್ಟು ಹೋಗ್ತಿದ್ದಾಳೆ ಅನ್ನೋದನ್ನು ಕೂಡ ಅವರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಹೀಗಾಗಿ ಅವರ ದುಃಖ ಉಮ್ಮಳಿಸಿ ಬರ್ತಾ ಇರುವಂತಹ ಸಂದರ್ಭ. ಎಲ್ಲರೂ ಮಗಳಿಂದ ಹಿಡಿದು ಎಲ್ಲರೂ ಕೂಡ ಅವರನ್ನು ಸಂತೈಸ್ತಾ ಇದ್ದಾರೆ. ಪಕ್ಷ ಭೇದ ಮರೆತು ರಾಜಕಾರಣಿಗಳು ಬಂದಿದ್ದಾರೆ. ಬಟ್ ದೇವೇಗೌಡರಿಗೆ ಬೇಕಿರೋದು ಸಹಧರ್ಮಿಣಿಯ ಸಾಂತ್ವನದ ಮಾತುಗಳು. ಯಾಕಂದರೆ ದಶಕಗಳ ಕಾಲ ಅದನ್ನೇ ಅಲ್ವಾ, ಅವ್ರ ಮನೆಗೆ ಬಂದ ತಕ್ಷಣವೇ ಒಂದು ನೆಮ್ಮದಿ ಸ್ಥಾಪನೆ ಆಗಿರ್ತಾ ಇತ್ತು. ಮಾನಸಿಕವಾಗಿ ಧೈರ್ಯ ತುಂಬುವಂತಹ ವ್ಯಕ್ತಿ ಆಗಿದ್ದರು ಚೆನ್ನಮ್ಮ ಅವರು. ಇನ್ಯಾರು ನನಗೆ ಅದನ್ನೆಲ್ಲ ಹೇಳ್ತಾರೆ? ನನ್ನ ಆಳ ಅಗಲವನ್ನು ಅರಿತಿದ್ದು ನನ್ನ ಸಹಧರ್ಮಿಣಿ ಅನ್ನುವಂತಹ ನೋವು ಅವರ ಮುಖದಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದು ಕಡೆಗೆ ಪುತ್ರರ ನೋವು. ಕಣ್ಣಿಗೆ ಕಾಣುವಂತಹ ದೈವ ನಮಗೆ ಅಮ್ಮನೇ. ಆ ಅಮ್ಮನನ್ನು ಬಿಟ್ಟು ನಾವು ಹೇಗಿರೋದಕ್ಕೆ ಸಾಧ್ಯ ಅನ್ನುವಂತಹ ನೋವು ಪುತ್ರರಿಗೆ ಕಾಣಿಸ್ತಾ ಇದೆ. ಒಂದು H.D. ರೇವಣ್ಣ ಅವ್ರನ್ನೂ ನೋಡ್ತಾ ಇದ್ವಿ ನಾವು, ಇನ್ನೊಂದು ಕುಮಾರಸ್ವಾಮಿ ಅವ್ರನ್ನ ಕೂಡ ನೋಡ್ತಾ ಇದ್ದೀವಿ. ಒಂದು ಇಂಚು ಆ ಕಡೆ ಈ ಕಡೆ ಅಲುಗ್ತಾ ಇಲ್ಲ. ತಾಯಿಯನ್ನು ದಿಟ್ಟಿಸಿ ನೋಡ್ತಾ ಇದ್ದಾರೆ ಅಷ್ಟೇ ಆ ಶ್ರದ್ಧಾಂಜಲಿ ವಾಹನದ ಒಳಗೆ. ಇಡೀ ಬದುಕನ್ನೇ ಕಳ್ಕೊಂಡೆ ಅನ್ನುವಂತಹ ಭಾವನೆ ದೇವೇಗೌಡರನ್ನ ಆವರಿಸಿದೆ. ಏಕೆಂದರೆ ದೇವೇಗೌಡರ ಬದುಕು ಚೆನ್ನಮ್ಮ ಅವರಾಗಿದ್ದರು. ಆಮೇಲೆ ದೇವೇಗೌಡರನ್ನ ನಾವು ಇವತ್ತು ಎಷ್ಟು ಗೌರವಿಸ್ತೀವಿ ಅಷ್ಟೇ ಗೌರವಕ್ಕೆ ಪಾತ್ರರು ಚೆನ್ನಮ್ಮ ಅವರು. ಪತಿ ಅಷ್ಟು ಚೆನ್ನಾಗಿ ರಾಜಕಾರಣದ ಗಾಳಿಯನ್ನು ತಮ್ಮಲ್ಲಿ ತಾವು ಅಳವಡಿಸ್ಕೊಳ್ಬೇಕು ಅಂದರೆ ಪತ್ನಿಯ ತ್ಯಾಗದ ಬಗ್ಗೆ ನಾವು ಮಾತಾಡಬೇಕಾಗತ್ತೆ. ಅದೇ ತ್ಯಾಗದ ಬಗ್ಗೆ ಅವರು ನೆನೀತಾ ಇದ್ದಾರೆ. ಹೀಗಾಗಿ ನೋಡಿ, ಕಣ್ಣೀರ ನದಿ ಹರಿಸ್ತಾ ಇದ್ದಾರೆ ದೇವೇಗೌಡರು. 70 ವರ್ಷ ಆಲ್ಮೋಸ್ಟ್ ದಾಂಪತ್ಯ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. 25-30 ವರ್ಷ ಕ್ರಮಿಸೋದೇ ಗ್ರೇಟ್ ಅಂತೀವಿ. ಅಂಥದ್ರಲ್ಲಿ ಒಂದು ಸುಮಧುರ ಬಾಂಧವ್ಯ ಇವರಿಬ್ಬರ ಮಧ್ಯೆ ಇತ್ತು. ಅನನ್ಯ ದಾಂಪತ್ಯಕ್ಕೆ ಇವರಿಬ್ಬರು ಸಾಕ್ಷಿಯಾಗಿದ್ದರು. ಪಾರ್ಟ್ನರನ್ನು ಕಳೆದುಕೊಂಡಂತಹ ನೋವನ್ನು ತಾಳುವಂತಹ ಶಕ್ತಿ ದೇವರು ಇವರು ಕೊಡಲಿ ಅಂತಷ್ಟೇ ಸಮಾಜ ಆಶಿಸಬಹುದು. ಆಸ್ತಿ ಸಂಪತ್ತು ಏನೇ ಇದ್ರೂ ಕೂಡ ಒಂಟಿತನದ ಭಾವನೆ ಬಹಳ ಕಾಡುತ್ತೆ ಅಂತ ಅವರ ಕುಟುಂಬಸ್ಥರು ಹೇಳ್ತಾ ಇದ್ರು. ಮತ್ತು ಒಂದು ಪರಂಪರೆಯನ್ನು ಹಾಕಿಕೊಟ್ರು ಚೆನ್ನಮ್ಮ ಅವರು ಅಂತ ಅವರ ಸೊಸೆಯಂದಿರು ಭಾಳ ಗರ್ವದಿಂದ ಹೇಳ್ಕೊಳ್ತಾ ಇದ್ರು. ಇದು ಸ್ವಲ್ಪ ಹೊತ್ತಿನ ಮುಂಚೆಯ ಚಿತ್ರಣ. ರಾಷ್ಟ್ರಧ್ವಜವನ್ನು ಹೊದಿಸಿ ಕೊನೆಯ ಬಾರಿಗೆ ಪದ್ಮನಾಭ ನಗರದಿಂದ ಅವ್ರನ್ನ ಕಳಿಸ್ಕೊಡ್ಬೇಕಾದ್ರೆ, ಈ ಪದ್ಮನಾಭ ನಗರದ ನಿವಾಸ ಇದೆಯಲ್ಲ, ಇದು ಅದೃಷ್ಟದ ಮನೆ ದೇವೇಗೌಡರಿಗೆ ಮತ್ತು ಅವರ ಪತ್ನಿ ಚೆನ್ನಮ್ಮ ಅವರಿಗೆ ಅನ್ನೋದು ಚೆನ್ನಮ್ಮ ಅವ್ರ ನಂಬಿಕೆ ಆಗಿತ್ತು. ಈ ಕಾರಣಕ್ಕೆ ದೇವೇಗೌಡರು ದೆಹಲಿಯಿಂದ ಬರ್ತಿದ್ದಂಗೆ ಈ ಮನೆಯಿಂದಲೇ ಎಲ್ಲ ಚಟುವಟಿಕೆಗಳು ನಡೀತಾ ಇತ್ತು. ಇಲ್ಲಿದ್ದರೆ ಅಧಿಕಾರ ಸಿಗುತ್ತೆ, ಒಳ್ಳೆಯದು ಮಾಡಬಹುದು ಅನ್ನೋ ನಂಬಿಕೆ ಅವರದಾಗಿತ್ತು. ಅವರ ನೆಚ್ಚಿನ ಮನೆಯಿಂದ ಅವರ ಪಾರ್ಥಿವ ಸಾಗುವಂತಹ ಸಂದರ್ಭ. ಈ ಮನೆಗೆ ಅವ್ರು ಬಂದಿದ್ದು 94. ಪದ್ಮನಾಭ ನಗರದ ಇನ್ನೊಂದು ವಿಜುವಲ್ ನೋಡ್ತಾ ಇದ್ದೀರಲ್ಲ ದೇವೇಗೌಡರು ಇರೋದು, ಅದು 94ಕ್ಕೆ ಈ ಮನೆಗೆ ಬಂದಿದ್ದವರು. ಅದೃಷ್ಟದ ಮನೆ, ಅದೃಷ್ಟ ದೇವತೆಯನ್ನು ಅದೃಷ್ಟ ಮನೆಯಿಂದ ಕಳಿಸ್ಕೊಡ್ಬೇಕಲ್ಲ ಅನ್ನೋ ನೋವು, ಸಂಕಟ ದೇವೇಗೌಡರ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು. ಇನ್ನೊಂದು ನೋಡಿ, ಆ ಶ್ರದ್ಧಾಂಜಲಿ ವಾಹನದಲ್ಲಿ ಸಾಗಬೇಕಾದ್ರೆ ಕುಟುಂಬಸ್ಥರಿಗೆ ಅನೇಕ ಸುಂದರ ನೆನಪುಗಳನ್ನು ಕೂಡ ಕಟ್ಟಿಕೊಟ್ಟಿದ್ದಾರೆ ಚೆನ್ನಮ್ಮ ಅವರು. ಚಿಕ್ಕ ವಯಸ್ಸಿನಿಂದ ಹಿಡಿದು ಬಾಲ್ಯದ ದಿನಗಳಿಂದ ಹಿಡಿದು ಎಲ್ಲವೂ ನೆನಪಾಗ್ತಿರುತ್ತೆ.
ಪಾಪ ಅದನ್ನೆಲ್ಲ ನೆನೆದು ಇನ್ನಷ್ಟು ದುಃಖ ತಪ್ತರಾಗ್ತಾ ಇದ್ದಾರೆ ಕುಟುಂಬಸ್ಥರು. ಅಧಿಕಾರ ಬಂದಾಗ ಅಹಂಕಾರ ಬರುತ್ತೆ, ಆದರೆ ಅಹಂಕಾರ ಪಡಬಾರ್ದು, ಜನರ ಜೊತೆಗೆ ಬೆರಿಬೇಕು ಅನ್ನೋದು ಚೆನ್ನಮ್ಮ ಅವರು ಹಾಕಿಕೊಟ್ಟಂತಹ ದಾರಿ ಅನ್ನೋದನ್ನು ಪುತ್ರದ್ವಯರು ಹೇಳ್ಕೊಳ್ತಾ ಇದ್ರು. ದೇವೇಗೌಡರ ಚಾಲಕ ಶಕ್ತಿಯಾಗಿದ್ದರು ಚೆನ್ನಮ್ಮ ಅವರು. ಚಾಲಕ ಶಕ್ತಿಯನ್ನು ಬಿಟ್ಟು ನಾನು ಹೇಗಿರಲಿ ಅನ್ನುವಂತಹ ಭಾವನೆ ನೀವು ದೃಶ್ಯಾವಳಿಗಳ ಮೂಲಕ ನೋಡ್ತಾ ಇದ್ದೀರ. ಸೊ ಒಂದು ಕಡೆಗೆ ಚೆನ್ನಮ್ಮ ಅವರ ಅಂತಿಮ ಯಾತ್ರೆಯನ್ನು ಗಮನಿಸ್ತಾ ಇದ್ದೀರಾ, ಸಾಕ್ತಾ ಇರುವಂತಹ ಮಾರ್ಗ. ಇನ್ನೊಂದು ದೇವೇಗೌಡರ ಅತೀವ ಸಂಕಟವನ್ನು ನೋಡ್ತಾ ಇದ್ದೀರಾ. ಪತ್ನಿಯ ಅಗಲಿಕೆಯ ನೋವು ತಾಳೋಕ್ಕಾಗ್ತಾ ಇಲ್ಲ ದೇವೇಗೌಡರಿಗೆ. ಪತಿಯ ಕಣ್ಣಲ್ಲಿ ಜಗತ್ತನ್ನು ಚೆನ್ನಮ್ಮ ಅವ್ರು ನೋಡ್ತಾ ಇದ್ರು. ಇನ್ನು ನನ್ನ ಕಣ್ಣನ್ನು ಅವರಷ್ಟು ಮಮತೆಯಿಂದ ಯಾರು ನೋಡ್ತಾರೆ ಅನ್ನೋದೆಲ್ಲವೂ ಅವ್ರಿಗೆ ನೆನಪಾಗ್ತಾ ಇದೆ. ಹೀಗಾಗಿ ಎಷ್ಟೇ ಕಣ್ಣೀರನ್ನು ತಡೆಯೋ ಪ್ರಯತ್ನ ಮಾಡಿದ್ರೂ ಆಗ್ತಾ ಇಲ್ಲ. ಎಮೋಷ್ನಲಿ ತುಂಬ ಬ್ರೇಕ್ ಡೌನ್ ಆಗಿದ್ದಾರೆ ದೇವೇಗೌಡರು. ಯಾಕಂದರೆ ಅವರಿಬ್ಬರದ್ದು ಕಡು ಬಡತನದಿಂದ ಹಿಡಿದು ದೇಶದ ಅತ್ಯುನ್ನತ ಗಾದಿ ತನಕ ಇಬ್ಬರು ಒಟ್ಟೊಟ್ಟಿಗೆ ಹೆಜ್ಜೆಯನ್ನು ಹಾಕಿದವರು. ಮುಳ್ಳಿನ ಹಾದಿಯಲ್ಲಿ ದಣಿವರಿಯದ ಹೆಜ್ಜೆಯಾಗಿ ಜೊತೆಯಾದಂತಹ ತ್ಯಾಗಮಯಿ ನನ್ನ ಹೆಂಡತಿ ಅನ್ನೋದು ಅನೇಕ ಇಂಟರ್ವ್ಯೂಗಳಲ್ಲಿ ಕೂಡ ಅವ್ರು ಹೇಳಿದ್ದಾರೆ. ನನ್ನ ಹೆಂಡತಿ ಬಗ್ಗೆ ನಾನು ಏನು ಹೇಳಲಿ ಅಂತ ಅವರ ದೇವೇಗೌಡರ ಒಂದು ಟಿಪಿಕಲ್ ಸ್ಮೈಲ್ ಇರ್ತಾ ಇತ್ತು ಫೇಸಲ್ಲಿ, ಯಾವಾಗಲಾದರೂ ಚೆನ್ನಮ್ಮ ಅವ್ರ ಬಗ್ಗೆ ಕೇಳಿದಾಗ. ಅಷ್ಟೊಂದು ಗೌರವ, ಅಷ್ಟೊಂದು ಗರ್ವ ಇರ್ತಾ ಇತ್ತು ಹೆಂಡತಿ ಬಗ್ಗೆ ಅವ್ರಿಗೆ. ಆಮೇಲೆ ಫಸ್ಟ್ ಜನರೇಷನ್ ಪಾಲಿಟಿಷಿಯನ್ಸ್ ಹೆಂಡತಿಯರು ಎದುರಿಸಿದಂತಹ ಸವಾಲುಗಳಿದೆಯಲ್ಲ, ಈಗಲೂ ಈ ಜನರೇಷನ್ನ ರಾಜಕಾರಣಿಗಳು ಎದುರಿಸಲ್ಲ. ಸಂಭಾಳಿಸ್ಬೇಕಾಗಿತ್ತು ಜನರನ್ನು ಇವ್ರು ಇಲ್ದಿದ್ದಾಗ. ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋದ್ರು ಚೆನ್ನಮ್ಮ ಅಂತ. ಗೌಡ್ರು ಇಡೀ ದೇಶದ ರಾಜಕಾರಣದಲ್ಲಿ ಹೋರಾಡ್ತಾ ಇದ್ರೆ ಇಡೀ ಕುಟುಂಬಕ್ಕೆ ಪ್ರೀತಿ, ಶಿಸ್ತು ಮತ್ತು ಧೈರ್ಯವನ್ನ ಹಾಕಿ ಲಾಲನೆ ಪೋಷಣೆ ಮಾಡಿದ್ದೇ ನನ್ನ ಹೆಂಡತಿ ಅಂತ ಅವರು ಅನೇಕ ವೇದಿಕೆಗಳಲ್ಲಿ ಕೂಡ ಹೇಳಿದ್ದಾರೆ. ಅಧಿಕಾರ, ಪ್ರಸಿದ್ಧಿ ಯಾವುದಕ್ಕೂ ಹಪಿಸದೆ ಸದಾ ಸರಳತೆಯ ಸಾಕಾರ ಮೂರ್ತಿಯಾಗಿ ಗೌಡರ ಪ್ರತಿ ಹೋರಾಟದ ಯಶಸ್ಸಿನ ಹಿಂದಿದ್ದ ಮೌನ ಕ್ರಾಂತಿ ಇವತ್ತು ಶಾಶ್ವತ ಮೌನಕ್ಕೆ ಜಾರಿದೆ ಅನ್ನೋ ನೋವು ಬಾಧಿಸ್ತಾ ಇದೆ. ಚೆನ್ನಮ್ಮ ಅವರು ಬದುಕಿನ ಜೈತ್ರ ಯಾತ್ರೆಯನ್ನ ಮುಗಿಸಿ ಮರಳಿ ಮಣ್ಣಿಗೆ ಹೋಗೋ ಸಂದರ್ಭದ ನೋವು ಕುಟುಂಬವನ್ನ ಆವರಿಸಿದೆ. ಇವರಿಬ್ಬರ ಅನನ್ಯ ದಾಂಪತ್ಯಕ್ಕೆ ಒಂದು ವಿಡಿಯೋ ಕೂಡ ನಾವು ಹಿಂದಿನ ಬುಲೆಟಿನ್ನಲ್ಲಿ ತೋರಿಸ್ತಾ ಇದ್ವಿ. ಎಂಥ ದಾಂಪತ್ಯ ಬಾಂಧವ್ಯ ಇವರದು ಅನ್ನೋದಕ್ಕೆ. ಅನ್ಬ್ರೇಕಬಲ್ ಬಾಂಡ್ ಚೆನ್ನಮ್ಮ ಮತ್ತು ದೇವೇಗೌಡರ ಪ್ರೀತಿ. ಸಾಂಸಾರಿಕ ಪಯಣದಲ್ಲಿ ಸದಾ ನೆರಳಿನಂತೆ ಜೊತೆಯಾಗಿದ್ದಂತಹ ಜೀವವನ್ನು ನಾನು ಕಳ್ಕೊಂಡಲ್ಲ, ಏನು ಮಾಡಲಿ ಅಂತ ವಿಧಿಗೆ ಶಪಿಸ್ತಾ ಇರುವಂತಹ ಚಿತ್ರಣ ಇದು. ಇನ್ನು ಈ ಜಾಗಗಳಿಗೆ ನಾವು ತೋರಿಸ್ತಾ ಇದ್ದೀವಿ ನಿಮಗೆ. ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಸಾಗ್ತಾ ಇರುವಂತಹ ಜಾಗ. ಇಲ್ಲೆಲ್ಲ ಬಹುತೇಕ ಅವರು ಓಡಾಡಿರ್ತಾರೆ ಅವ್ರ ಜೀವಿತಾವಧಿಯಲ್ಲಿ. ಬೆಂಗಳೂರಿನಿಂದ ಹಾಸನ, ಇಲ್ಲೆಲ್ಲ ಪ್ರತಿ ಬಾರಿ ಹಾದು ಹೋಗ್ತಾ ಇದ್ದಂತಹ ಪರಿಚಿತ ದಾರಿಗಳು. ಬಟ್ ಆ ಪರಿಚಿತ ದಾರಿಗಳನ್ನು ನೋಡಬೇಕಾಗಿದ್ದ ಕಣ್ಣುಗಳು ಶಾಶ್ವತವಾಗಿ ಮುಚ್ಚಲ್ಪಟ್ಟಿದೆ. ಈ ನೋವು ಕುಟುಂಬವನ್ನು ಬಾಧಿಸ್ತಾ ಇದೆ. ತಾನು ನಡೆದಾಡಿದ ಹಾದಿಯಲ್ಲಿ ಚೆನ್ನಮ್ಮ ಅವರ ಕೊನೆಯ ಪಯಣ ಅನ್ನುವಂತೆ ಈ ಅಂತಿಮ ಯಾತ್ರೆ ಕಾಣಿಸ್ತಾ ಇದೆ. ಕಣ್ಣೀರಿನ ಅಷ್ಟು ತರ್ಪಣವನ್ನು ನಿರಂತರವಾಗಿ ಸಲ್ಲಿಸ್ತಾ ಇದೆ ಕುಟುಂಬ. 3-4 ದಶಕಗಳ ಕಾಲ ಇಡೀ ರಾಜ್ಯದ ಬಹುತೇಕ JDS ಕಾರ್ಯಕರ್ತರಿಗೆ, ಮಮತೆಯ ಅನ್ನವಿಕ್ಕಿದ ತಾಯಿಗೆ ಕಣ್ಣೀರು ಸುರಿಸ್ತಾ ಅಸಂಖ್ಯಾತ ಮಕ್ಕಳು ವಿದಾಯ ಹೇಳೋದಕ್ಕೂ ಕೂಡ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಕೆಲವು ಕಡೆಗಳಲ್ಲಿ ಈಗಾಗಲೇ ಕಾರ್ಯಕರ್ತರು ಸೇರೋರಿದ್ದಾರೆ. ಒಟ್ಟಿನಲ್ಲಿ ಫಲಾಪೇಕ್ಷೆ ಇಲ್ಲದೆ ಗಂಡನ ಕೀರ್ತಿಲಿ ನನಗೂ ಪಾಲು ಬೇಕು ಅಂತ ಯಾವತ್ತೂ ಅನ್ನದ ಸಾಮಾನ್ಯರಲ್ಲಿ ಸಾಮಾನ್ಯರ ರೀತಿಯಲ್ಲಿ ಬದುಕಿದ್ದ ಅಸಾಮಾನ್ಯ ಮಹಿಳೆಯ ಅಂತಿಮ ಯಾತ್ರೆಯ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ.
ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಸಾಗ್ತಾ ಇರುವಂತಹ ದೃಶ್ಯ ಒಂದು ಕಡೆಗೆ, ಇನ್ನೊಂದು ಕಡೆಗೆ HD ದೇವೇಗೌಡರು ಕೂಡ ಪತ್ನಿಯನ್ನು ಬಿಟ್ಟು ಇನ್ನು ಹೇಗಿರಲಿ ನಾನು ಅನ್ನುವಂತಹ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಜ್ರದಂತಹ ನಾಯಕ ಆಗಿದ್ರು HD ದೇವೇಗೌಡ. ಪತ್ನಿಯನ್ನು ಬಿಟ್ಟಿರೋಷ್ಟು ಸ್ಟ್ರಾಂಗ್ ಅಲ್ಲ ನಾನು ಅನ್ನೋದನ್ನು ಈ ಭಾವನೆಗಳನ್ನು ವ್ಯಕ್ತಪಡಿಸೋದ್ರ ಮೂಲಕ ಹೇಳ್ತಾ ಇದ್ದಾರೆ. ಇವರನ್ನು ಯಾರು ಸಮಾಧಾನ ಪಡಿಸ್ಬೋದು? ಯಾಕಂದರೆ ಸಮಾಧಾನ ಪಡಿಸ್ಬೇಕಾದವರು ಎಲ್ಲರೂ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಾರೆ. ಎಷ್ಟು ಸಮಾಧಾನ ಹೇಳಿದ್ರು, 70 ವರ್ಷ ಒಟ್ಟಿಗೆ ಜೀವನ ನಡೆಸಿದ್ದೀವಿ, ಯಾರೇನು ಹೇಳೋದಕ್ಕಾಗತ್ತೆ ಅನ್ನೋ ರೀತಿಯಲ್ಲಿ ಇಷ್ಟು ವರ್ಷಗಳ ತ್ಯಾಗ, ಪ್ರೀತಿ, ಕೃತಜ್ಞತೆಯ ಮಹಾಸಾಗರ ಅವರನ್ನು ಈ ರೀತಿ ರೋಧಿಸೋ ರೀತಿಯಲ್ಲಿ ಮಾಡ್ತಾ ಇದೆ. ಇನ್ನು ನಮ್ಮ ಪತ್ನಿಯ ಮುಖದಲ್ಲಿ ಮೂಡ್ತಾ ಇದ್ದಂತಹ ಮುಗುಳ್ನೊಗೆ ನೋಡೋದಕ್ಕಾಗಲ್ಲ, ಮಧುರ ಬಾಂಧವ್ಯಕ್ಕೆ ಫುಲ್ ಸ್ಟಾಪ್ ಇತ್ತಲ್ಲ ಅನ್ನುವಂತಹ ನೋವು, ಕೇವಲ ಕಣ್ಣೀರ ಇತಿಹಾಸ ಕಣ್ಮುಂದಿದೆಯಲ್ಲ ಅನ್ನುವಂತಹ ನೋವು ಎಲ್ಲವೂ ಕಾಡ್ತಾ ಇದೆ. ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ಜನ ನಿಂತು ಕೊನೆಯ ಬಾರಿ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ರಾಜ್ಯದ ಅಧಿಪತಿ ಅನ್ನೋ ರೀತಿಯಲ್ಲಿ ದೇವೇಗೌಡರಿದ್ರು. ಬಟ್ ಪತ್ನಿಯ ಅಗಲಿಕೆ ಅವರನ್ನು ಒಂಟಿ ಮಾಡಿಬಿಟ್ಟಿದೆ. ಹೀಗಾಗಿ ಧೃತಿಗೆಟ್ಟು ಅಳ್ತಾ ಇರುವಂತಹ ಸಂದರ್ಭದ ಚಿತ್ರಣವನ್ನು ನೀವು ನೋಡ್ತಾ ಇದ್ದೀರಾ. ಜೀವರಹಿತ ಕಾಯವನ್ನು ನೋಡಬೇಕಾಗಿ ಬರ್ತಾ ಇದೆಯಲ್ಲ ಪತ್ನಿಯದು ಅನ್ನುವಂತಹ ನೋವು ಆಘಾತವನ್ನೇ ತಂದುಂಟು ಮಾಡಿದೆ. ಬದುಕಿನ ನೆರಳು, ಸುಖ ದುಃಖದ ಸಂಗಾತಿ ಧರ್ಮಪತ್ನಿ ಚೆನ್ನಮ್ಮ ಅವ್ರನ್ನ ಬಿಟ್ಟು ಒಂದು ಗಳಿಗೆಯೂ ಇರ್ತಿರ್ಲಿಲ್ಲ ಈ ಹಿರಿಜೀವ. ನೋಡಿ, ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಸಾಗುವಂತಹ ಮಾರ್ಗದಲ್ಲಿ ಎಷ್ಟೊಂದು ಜನ ಸೇರಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಗೌರವ ನಮನವನ್ನು ಸಲ್ಲಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. 10 ಕಡೆಗಳಲ್ಲಿ ಸ್ಟಾಪ್ ಮಾಡ್ತೀವಿ ನಾವು ಅಂತ ಕುಟುಂಬಸ್ಥರು ಹೇಳಿದರು. ಬಟ್ ಈ ವಿಚಾರಗಳೆಲ್ಲ ಮುಂಚೆನೇ ಗೊತ್ತಿದ್ದರಿಂದ ನೋಡಿ ಒಂದು ಏರಿಯಾದಲ್ಲಿ ಯಾವ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂತ. ನೂರಾರು ಸಂಖ್ಯೆಯಲ್ಲಿ ಸೇರಿರುವಂತಹ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ದೇಶದಿಂದ ಮಹಾನ್ ತಾಯಿಗೆ ಗೌರವ ನಮನವನ್ನು ಕೈ ಮುಗಿದು ಸಲ್ಲಿಸ್ತಾ ಇದ್ದಾರೆ. ತುಂಬ ಜನ ಅವ್ರದ್ದೊಂದು ಕೊನೆಯ ಬಾರಿ ಒಂದು ಫೋಟೋ ತೊಗೊಳ್ಬೇಕು ಅಂತ ಕೂಡ ಮೊಬೈಲ್ಗಳನ್ನು ತೆಗೆದಿರೋದನ್ನು ನೋಡ್ತಾ ಇದ್ದಾರೆ ಫೋಟೋಗೋಸ್ಕರ.
ಶ್ರದ್ಧಾಂಜಲಿ ವಾಹನ ಒಂದು ಜಾಗದಲ್ಲಿ ನಿಂತಿದೆ. ಆ ಜಾಗದಲ್ಲಿ ಸೇರಿರುವಂತಹ ಜನ ನೋಡ್ತಾ ಇದ್ದಾರೆ. ಚೆನ್ನಮ್ಮ ಅವರು ಸಂಪಾದನೆ ಮಾಡಿದ್ದೇನು ಅನ್ನೋದಕ್ಕೆ ಇದೆಲ್ಲವೂ ಕೂಡ ಉದಾಹರಣೆ. ಅವರು ಬರೀ JDS ಕಾರ್ಯಕರ್ತರಲ್ಲ, ಗೌಡ್ರ ಕುಟುಂಬವನ್ನ ಹತ್ರದಿಂದ ನೋಡಿದವರು ಅಂತನೂ ಅಲ್ಲ, ಬಟ್ ತಿಳ್ಕೊಂಡು ಬಂದವರು ಎಲ್ಲರೂ ಕೂಡ. ಹೀಗಾಗಿ ರೆಸ್ಪೆಕ್ಟ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದಕ್ಕೆ ಅಲ್ವಾ ನಾವು ಹೇಳೋದು ರೆಸ್ಪೆಕ್ಟ್ ಈಸ್ ಆಲ್ವೇಸ್ ಅರ್ನ್ಡ್ ಅಂತ. ಅದನ್ನು ನಾವು ಸಂಪಾದನೆ ಮಾಡ್ತೀವಿ ನಮ್ಮ ವ್ಯಕ್ತಿತ್ವದ ಮೂಲಕ ಅಂತ. ಚೆನ್ನಮ್ಮ ಅವರು ಸಂಪಾದನೆ ಮಾಡಿರುವಂತಹ ಆಸ್ತಿ ಇದೇ ಜನರ ಪ್ರೀತಿ. ರಸ್ತೆಯ ಇಕ್ಕೆಲೆಗಳು ಮತ್ತು ಏರಿಯಾಗಳಲ್ಲೂ ಕೂಡ ಬಹುತೇಕರು ತ್ಯಾಗಮಯಿ ಮತ್ತು ಕರುಣೆಯ ಕಣಜ ಚೆನ್ನಮ್ಮ ಅವರಿಗೆ ಅಂತಿಮ ನಮನ ಸಲ್ಲಿಸೋದಕ್ಕೆ ಬಂದಿರುವಂತಹ ಸಂದರ್ಭ. JDSನ ಕಾರ್ಯಕರ್ತರು ಪ್ರತಿಯೊಬ್ಬರಿಗೂ ಕೂಡ ಒಂದು ಪ್ರಾದೇಶಿಕ ಪಕ್ಷ ಸ್ಥಾಪನೆ ಮಾಡಿ ಅದನ್ನು ಕಟ್ಟಬೇಕಂದ್ರೆ ಎಷ್ಟು ಕಷ್ಟಗಳನ್ನು ದೊಡ್ಡಗೌಡರು ನೋಡಿದ್ದಾರೆ ಅನ್ನೋದು ಗೊತ್ತಿತ್ತು. ದೊಡ್ಡಗೌಡರಿಗೆ ಸದಾ ಬೆನ್ನೆಲುಬಾಗಿ ನಿಂತಿದ್ದಂತಹ ಈ ಮಹಾತಾಯಿಯ ತ್ಯಾಗ ಕೂಡ ಗೊತ್ತಿತ್ತು. ಆ ತ್ಯಾಗದ ಬೆಲೆ ಈ ಎಲ್ಲ ದೃಶ್ಯ.